ಸ್ನೇಹಿತರೆ, ಕೆಪಿಎಸ್ಸಿ ಹಾಗೂ ಕೆಎ ಎಂದು ಕರೆಯುವಂತಹ ಕೆಎಎಸ್, ಪಿಡಿಒ ಹಾಗೂ ಪಿಎಸ್ಐ, ಎಸ್ಡಿ, ಎಫ್ಡಿ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಕನ್ನಡ ಜಿಕೆ ಕ್ವಶನ್ಸ್ನ ಸುಮಾರು 100 ಕ್ವಶನ್ಸ್ನ ನಾನಿವತ್ತು ತೊಗೊಂಡಿದ್ದೀನಿ. ಅದರಲ್ಲಿ ಜಿಯೋಗ್ರಫಿ, ಸೈನ್ಸು ಹಾಗೆ ನಿಮಗೆ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ ತುಂಬ ಇದೆ. ಈ ಕ್ವಶನ್ಸ್ಗಳು ನಿಮಗೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತವಾಗಲಿ ಅಂತೇಳಿ ನನ್ನ ಅಭಿಪ್ರಾಯ. ಸೊ ಅದಕ್ಕೆ 100 ಕ್ವಶನ್ಸ್ ತೊಗೊಂಡಿದ್ದೀನಿ. ಎಲ್ಲವನ್ನು ನೋಡಿ ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ 1 by 1 ನಾನು ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ಮೊದಲೇ ಪ್ರಶ್ನೆ ಬಂದು, ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ಭೂಕ್ಷದ ಒಲುವಿಕೆ ಪರಿಭ್ರಮಣೆ. ಎರಡನೇದು ಕ್ವಶನ್ ಹೋಗೋಣ. ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ ಅಂದರೆ ಬಿ ಮತ್ತು ಸಿ ಮಾತ್ರ, ಅಂದರೆ ಮೊಳಕಾಲ್ಮೂರು ಮತ್ತು ಕಂಚೀಪುರಂ. ಮೂರನೇ ಕ್ವಶನ್ಗೆ ಹೋಗೋಣ. ಗಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂದರೆ ಇವು ಅಧಿಕವಾದ ಕಣಗಳಿಂದ ಕೂಡಿದೆ. ನಾನು ಯಾಕೆ ಜಾಸ್ತಿ ಆಪ್ಷನ್ಸ್ನ ಓದ್ತಾ ಇಲ್ಲ ಅಂದರೆ ಬೇಗ ಕ್ವಶನ್ಸ್ ಮುಗಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಬೇಗ ಎಲ್ಲನೂ ಮುಗಿಸ್ತಾ ಇದ್ದೀನಿ. ಸೊ ಕ್ವಶನ್ ಮತ್ತು ಆನ್ಸರ್ಗಳನ್ನ ಮಾತು ಹೇಳ್ತಾ ಹೋಗ್ತೇನೆ. ಸೊ ನೀವು ನೋಡ್ತಾ ಹೋಗಿ. ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ ಅಂದರೆ ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಮಿಡಲಲ್ಲಿ. ಪನಮ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ ಅಂದರೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾ. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಸ್ವರೂಪಗಳೊಂದಿಗೆ ಸಂಬಂಧ ಹೊಂದಿದೆ ಅಂದರೆ ಕಾಸ್ಟ್ ಮೈದಾನವು ಸಂಬಂಧ ಹೊಂದಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ. ಭೂಗ್ರಹದ ತಾಪವನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ. ಸರಿ ಉತ್ತರ ಯಾವುದಂದರೆ 1ನೇ ಹೇಳಿಕೆ ತಪ್ಪು, 2ನೇ ಹೇಳಿಕೆ ಸರಿಯಾಗಿದೆ. ರೇಗೂರು ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ ಅಂದರೆ ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಹೊಂದಿಸಿ ಬರೆಯಿರಿ. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳು ರಾಜ್ಯಗಳು ಯಾವ್ಯಾವು ಅಂದರೆ ಇದರಲ್ಲಿ ನೋಡ್ತಾ ಇರ್ಬೋದು ನೀವು. ನಾಗರಹೊಳೆ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಕರ್ನಾಟಕದಲ್ಲಿದೆ. ಚಂದ್ರಪ್ರಭಾ ಮತ್ತು ಉತ್ತರ ಪ್ರದೇಶ, ಕಾಜಿರಂಗ ಬಂದು ಅಸ್ಸಾಂನಲ್ಲಿ, ಕರ್ನಾ ಬಂದು ಮಧ್ಯಪ್ರದೇಶದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೀತಾರೆ ಅಂದರೆ ಆಸ್ಟ್ರೋನಮಿಕಲ್ ಯೂನಿಟ್ ಅಂತ ಕರೀತಾರೆ. ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿರ್ತಾರೆ? 91-92ರಲ್ಲಿ. ಈ ಕೆಳಗಿನ ಹುಲಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಅಂದರೆ ಜಿಮ್ ಕಾರ್ಬೆಟ್, ಉತ್ತರಾಖಂಡ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕಂದ್ರೆ 4 ಪಟ್ಟಾಗಿರಬೇಕು. ಆಪ್ಟಿಕಲ್ ಫೈಬರ್ ಸಂವಹನದ ತತ್ವ ಏನಂದರೆ ಒಟ್ಟು ಆಂತರಿಕ ಪ್ರತಿಫಲ ಅಂದರೆ ಟೋಟಲ್ ಇಂಟರ್ನಲ್ ಡಿಫ್ಲೆಕ್ಷನ್ ಅಂತಾರೆ, ಅದರ ತತ್ವ ಇರೋದು. ಮಳೆಯ ದಿನದಂದು ನೀರಿನ ಮೇಲಿರೋ ಎಣ್ಣೆ ಫಿಲ್ಮ್ಗಳು ಅದ್ಭುತ ಬಣ್ಣ ತರಿಸಲು ಕಾರಣ ಏನು ಅಂತ ಕೇಳಿದ್ದಾನೆ. ಹಸ್ತಕ್ಷೇಪ ಅಂದರೆ ಇಂಟರ್ಫರೆನ್ಸ್ ಇದಕ್ಕೆ ಮುಖ್ಯ ಕಾರಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮ ತಿಳಿಸ್ತದೆ ಅಂದರೆ ಕೆಪ್ಲರ್ನ 3ನೇ ನಿಯಮ ತಿಳಿಸ್ತದೆ. ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗೋದಕ್ಕೆ ಕಾರಣ ಏನು ಅಂದರೆ ಮೇಲ್ಚಾವಣಿಯ ಮೇಲೆ ಹೆಚ್ಚಿನ ಗಾಳಿ ವೇಗ ಮತ್ತು ಮೇಲ್ಚಾವಣಿಯ ಮೇಲೆ ಭಾಳ ಒತ್ತಡ ಇರೋದರಿಂದ ಅವು ಹಾರಿ ಹೋಗುತ್ತವೆ. ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ ಅಂದರೆ ಸ್ಟೀಲ್ ಇದು ಅತಿಯಾದ ಎಲಾಸ್ಟಿಕನ್ನು ಹೊಂದಿರುತ್ತದೆ. ಹಾಲು ಒಂದು ಏನಂದರೆ ಎಮಲ್ಷನ್. ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಗಂಡ ಯಾವ ವಿಧಾನವನ್ನು ಆಚರಿಸಲಾಗುತ್ತದೆ ಅಂದರೆ ವಲ್ಕನೈಸೇಷನನ್ನು ವಿಧಾನವನ್ನು ಅನುಸರಿಸುತ್ತಾರೆ. ಎಲ್ಫಿನ್ಸ್ಟನ್ ಡ್ಯಾಶ್ ಪ್ರಾಂತದ ರಾಜ್ಯಪಾಲರಾಗಿದ್ದಾರೆ ಅಂದರೆ ಬಾಂಬೆ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು. ಲೋಹಗಳಲ್ಲಿ ವಿದ್ಯುತ್ ಪ್ರವಾಹ ಕೆಳಕಂಡ ಕಾರಣದಿಂದ ಉಂಟಾಗುತ್ತದೆ ಅಂದರೆ ಲೋಹಗಳನ್ನೆಲ್ಲ ಮುಕ್ತ ಎಲೆಕ್ಟ್ರಾನ್ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ಮೆಂಟಿಂದ ಅದು ಪ್ರವಾಹ ಆಗುತ್ತೆ. ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕ ಹೊಂದಿದೆ ಅಂದರೆ ಯೂರಿಯಾ. ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ ಅಂದರೆ ಕೊಲಾಜನ್ನಲ್ಲಿರುತ್ತೆ. ಕೆಳಗಿನಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸ್ತಾರೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೈಡ್ನ ಬಳಸ್ತಾರೆ. ಈ ಕೆಳಗಿನಲ್ಲಿ ಯಾವುದು ಹಾವಸಿಯಾಗಿದೆ ಅಂದರೆ ಬೋಗ್ಮಾಸ್ ಅನ್ನೋದು ಒಂದು ಹಾವಸಿ ಸಸ್ಯ ಆಗಿದೆ. ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಯಾಕಂದರೆ ಅವು ಈ ಕೆಳಗಿನಲ್ಲಿ ಒಂದನ್ನು ಹೊಂದಿರುವುದಿಲ್ಲ ಅಂದರೆ ಅಂಡಾಶಯವನ್ನು ಹೊಂದಿರುವುದಿಲ್ಲ. ಈ ಕೆಳಗಿನಲ್ಲಿ ಯಾವುದನ್ನು ಹೊಂಡ ಎಂದು ಅಥವಾ ಒಂದು ಹೊಂಡ ರೇಷ್ಮೆ ಎಂದು ಕರೆಯುವರು ಅಂದರೆ ಸ್ಪೈರಾಗರ್ನ ಹೊಂಡ ರೇಷ್ಮೆ ಅಂದರೆ ಪೌಂಡ್ ಸಿಲ್ಕ್ ಅಂತ ಕರೀತಾರೆ. ಈ ಕೆಳಗಿನ ಯಾವುದರಲ್ಲಿ ಅಟ್ಲಾಟೋಕ್ಸಿನ್ ಉತ್ಪತ್ತಿ ಆಗುತ್ತದೆ ಅಂದರೆ ಶಿಲೀಂಧ್ರಗಳಲ್ಲಿ ಉತ್ಪತ್ತಿ ಆಗುತ್ತದೆ. ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ ಅಂದರೆ ಡಿಆಕ್ಸಿರೈಬೋಸಲ್ಲಿ ಸಿಗುತ್ತದೆ. ದ ಡೆಕ್ಕನ್ ಸಭಾದ ಆಯೋಜಕರು ಯಾರಂದರೆ ಬಾಲಗಂಗಾಧರ ತಿಲಕ್ ಅವರು. ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ ಕಾಂಡದ ತುದಿಯ ಕಲ್ಚರಿಂದ ನಾವು ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ. ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂದರೆ ಗೊಯ್ಟರ್ ಕಾಯಿಲೆಯನ್ನು ಉಂಟು ಮಾಡುತ್ತದೆ. 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಅಂದರೆ
ಡೆಸ್ಮೋಸೋಮ್ಸ್ ಅಂತೇಳಿ. ಈ ಕೆಳಗಿನ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡೋದು ಯಾವುದಂದರೆ ರೆನಿನ್ನು. ಬರಕ್ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ನೆಕ್ಸ್ಟ್ ಹೋಗೋಣ. ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ ಅಂದರೆ ಪ್ರೋಟೀನ್ಗೆ ಸಂಶ್ಲೇಷಣೆಯನ್ನು ಅದನ್ನು ಮಾಡ್ತದೆ, ಪ್ರತಿಬಂಧಿಸ್ತದೆ. ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂದರೆ ಇನ್ಸುಲಿನ್. ಮನುಷ್ಯರಲ್ಲಿ ಉಂಟಾಗುವ ಅಲ್ಝೈಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂದರೆ ಅಸಿಟಲ್ ಕೊಲೈನಿಂದ. ಉತ್ಪಾದನೆಯನ್ನು ಕಡಿಮೆಯಾಗುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ ಅಂದರೆ ಪ್ರೋಸ್ಟಾಗ್ಲಿಡಿನ್ಸಿಂದ. ನೀರಿನ ಅಣುವಿನ ಧ್ರುವತೆಗೆ ಕಾರಣ ಅಂದರೆ ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿ ವ್ಯತ್ಯಾಸದಿಂದ ಧ್ರುವೀಯತೆಯನ್ನು ಕಾಣಿಸ್ತದೆ. ರಾತ್ರಿ ಉಪವಾಸ ಸಮಯದಲ್ಲಿ ಡ್ಯಾಸ್ಟೇಶ್ ಯಾವುದು ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮುಖ ಮೂಲವಾಗಿದೆ ಅಂದರೆ ಗ್ಲೂಕೋನಿಜಿನೆಸ್ ಅದು ಪ್ರಮುಖ ಮೂಲವಾಗಿದೆ. ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ? ಸೀಸದ ಕೊಂಬ್ರೇಟನ್ನು ಬಳಸ್ತಾರೆ ಅಂದರೆ ಲೆಡ್ ಕೊಂಬ್ರೇಟ್. DNA ಸಂಶ್ಲೇಷಣೆಯನ್ನು ಹೀಗೆ ಕರೆಯುತ್ತಾರೆ ಅಂದರೆ ಪುನರಾವರ್ತನೆ ಅಂತ ಕರೀತಾರೆ. DNA ಕರಗುವ ತಾಪಮಾನದಲ್ಲಿ ಡ್ಯಾಸ್ಟೇಶ್ ಆಗುತ್ತದೆ ಅಂದರೆ ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನ್ಯಾಚುರಲ್ ಆಗುತ್ತದೆ. ಹಾಗಾಗಿ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು MAP ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತೆ ಅಂದರೆ ಔಷಧೀಯ ನೀತಿಗಳಲ್ಲಿ ಅಂದರೆ ಮೆಡಿಸಿನ್ಸ್ ರಿಲೇಟೆಡ್ ಬಂದಾಗ ಅದನ್ನು ಬಳಸ್ತಾರೆ. ಗರ್ಭಧಾರಣೆ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ ಅಂದರೆ ಮಾನವ ಕೊರಿಯಾನಿಕ್ ಗೋನೆಡೋಟ್ರೋಫಿನ್ ಅನ್ನೋ ಒಂದು ಹಾರ್ಮೋನನ್ನು ಪತ್ತೆ ಮಾಡ್ತಾರೆ. ಮಾನವನ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರಕ್ಕೆ 7 ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಯಾರು ಅಂದರೆ NIT ನೀತಿ ಆಯೋಗರವರು ಇದನ್ನು ಜಾರಿಗೊಳಿಸಿದ್ದಾರೆ. ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ವರ್ಷದಲ್ಲಿ ಎಷ್ಟು ಬಾರಿ ಬಿಡುಗಡೆ ಮಾಡ್ತದೆ ಅಂದರೆ ವರ್ಷದಲ್ಲಿ 2 ಬಾರಿ. ಜಾಗತಿಕ ಅಪಾಯಗಳ ವರದಿ 2021 ಬಿಡುಗಡೆಗೊಳಿಸಿದವರು ಯಾರು ಅಂದರೆ ವಿಶ್ವ ಆರ್ಥಿಕ ವೇದಿಕೆದವರು. ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಅವಳರೆ ಆಕರ್ಷಿಸುವ ಕ್ಷೇತ್ರ ಅಂದರೆ ಸೇವೆಗಳು ಅಂದರೆ ಸರ್ವಿಸ್ ಸೆಕ್ಟರ್. ಹಿರಿಯ ನಾಗರಿಕರಿಗಾಗಿ ಪ್ರಧಾನಮಂತ್ರಿ ಭವ್ಯವಂತನ ಯೋಜನೆಯನ್ನು ಡ್ಯಾಸ್ಟೇಶರಿಂದ ನೀಡಲ್ಪಟ್ಟಲಿದೆ ಎಂದು ಭಾರತೀಯ ಜೀವಮಾನ ಅಂದರೆ LIC ಯಿಂದ ನೀಡಲ್ಪಟ್ಟಿದೆ. ವಿಶ್ವಸಂಸ್ಥೆ ಹೂಡಿಕೆ ಪ್ರಚಾರ ಪ್ರಶಸ್ತಿ 2020 ಯಾರಿಗೆ ನೀಡಲಾಯಿತು ಅಂದರೆ ಇನ್ವೆಸ್ಟ್ ಇಂಡಿಯಾದವ್ರಿಗೆ ಕೊಟ್ಟರು. ಪ್ರಾಜೆಕ್ಟ್ ಕಿರಣದ ಗುರಿ ಅಂದರೆ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವುದು. ಭಾರತ ಅಟಾರ್ನಿ ಜನರಲ್ ಸಮಸ್ಯೆಯಂತೆ ಈ ಕಡೆ ಸರಿಯಾದ ಹೇಳಿಕೆ ಯಾವುದಂದರೆ ಇವರು ಏನಾಗಿರ್ತಾರೆ ಅಂದರೆ ಭಾರತ ಸರ್ಕಾರಕ್ಕೆ ಸಮಸ್ಯೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲಿ ವಾದಿಸ್ತಾರೆ. ಇವರು ಭಾರತ ಅಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗ್ಬೋದು. ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರ ಆಗಿರ್ತಾರೆ ಅಂದರೆ BCD ಮಾತ್ರ ಸರಿಯಾಗಿರ್ತದೆ. ಮತ್ತು ಇಲ್ಲಿ ಕೆಳಗೆ ಕೊಟ್ಟಿರೋ ವರ್ಗಾವಣೆ ಬೇಸಾಯ ಮತ್ತು ಇವು ಯಾರ್ಯಾರು ಮಾಡ್ತಾರೆ ಅಂದರೆ ಅದೆಲ್ಲ ಏನೇನು ಮುಂದೆ ಇದೆಲ್ಲ ಸೇಮ್ ಆಗಿ ವರ್ಗಾವಣೆ ಬೇಸಾಯ ಮಾಡೋದು ಪಿಗ್ಮಿಗಳು, ಪಶು ಸಾಕಾಣಿಕೆ ಮಾಡಿದ ಎಸ್ಕಿಮೋಗಳು, ಬೇಟೆಗಾರ ಮತ್ತು ಆಹಾರ ಸಂಗ್ರಹಕರು ಅಂದರೆ ಕಿರ್ಗಿಜರು, ಬೇಟೆಗಾರರು ಯಾರಂದ್ರೆ ರೆಂಗ್ಮಾಸ್ನವರು. ಸೊ ಅಸ್ಟೆಸ್ಟ್ರೈನ್ ಸಕ್ಕರೆಗಿಂತ ಸಿಹಿಯಾದದ್ದು. ಇದು ಯಾವುದಂದರೆ ಇದು ಡೈಪೆಪ್ಟೈಡ್. ಅದು ಪಾಲಿಪೆಪ್ಟೈಡ್ಗಳು ಡ್ಯಾಸ್ಟೇಶಿನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಿಂದ ಅಮಲ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಇವು ದ್ವಿತೀಯ ಸಂಶ್ಲೇಷಣೆಯ ಉಪೋತ್ಪನ್ನಗಳಿಗೆ ಪ್ರಮುಖವಾದ ವಾತಾವರಣದ ಉಪೋತ್ಪನ್ನ ಯಾವುದಂದರೆ ಆಮ್ಲಜನಕ. ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಸ್ಟೇಶ್ ಹಾರ್ಮೋನ್ ನಿಯಂತ್ರಿಸುವ ಅಂದರೆ ADH ಅದೇನೋ ನಿಯಂತ್ರಿಸುತ್ತದೆ. ಡ್ಯಾಸ್ಟೇಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲನ್ನು ಪ್ರಾರಂಭಿಸಿದರು ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವಲಯ ಕೈಗಾರಿಕೆಗಳ ಕುಂದುಕೊರತೆಗಳು ಬಗೆಹರಿಸುವುದಕ್ಕೆ. ಈ ಕೆಳಗಿನಲ್ಲಿ ಭಾರತ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದಂದರೆ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ. ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿ ನೀಡಲಾಗಿದೆ ಅಂದರೆ ಯೂಸುಫ್ ಜಮೀಲ್ ಅವರಿಗೆ. ಅಕ್ಕಿಗೆ ಹೊಳಪು ನೀಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಸ್ಟೇಶ್ ವಿಟಮಿನನ್ನು ಕಳೆದುಕೊಳ್ಳುತ್ತೇವೆ ಅಂದರೆ ಥಯಾಮಿನನ್ನು ಕಳೆದುಕೊಳ್ಳುತ್ತೇವೆ. ಅಟಲಂಗ್ ಸೊರಂಗವು ಒಂದು ಹೆದ್ದಾರಿ ಮಾರ್ಗವಿದ್ದು ಅದನ್ನು ಡ್ಯಾಸ್ಟೇಶ್ ರಡಿ ನಿರ್ಮಿಸಲಾಗಿದೆ ಅಂದರೆ ರೋಸ್ಟಾಂಗ್ಲಾ ಪಾಸ್ನಲ್ಲಿ ನಿರ್ಮಿಸಲಾಗಿದೆ. ಬೌದ್ಧ ಧರ್ಮವು ಡ್ಯಾಸ್ಟೇಶ್ ಜೀವನಕ್ಕೆ ಹೆಚ್ಚು ಮಹತ್ವ ನೀಡಿತು ಅಂದರೆ ಅರಣ್ಯ ಜೀವನಕ್ಕೆ. ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂದರೆ ಚಿನ್ನ ಮತ್ತು ಹಳೆಯ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು ಒಳಗೊಂಡಿರಲಿಲ್ಲ. ತಲೆಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಸ್ಟೇಶರಿಂದ ಉಂಟಾಗುತ್ತೆ ಅಂದರೆ 1 ಮತ್ತು 2 ಅಂದರೆ ಟ್ರೈಗ್ಲಿಸರೈಡ್ಗಳ ಜಲವಿಚ್ಛೇದನದಿಂದ ಮತ್ತು ಅಪರ್ಯಾಪ್ತ ಗ್ಲಿಸರೈಡ್ಗಳ ಆಕ್ಸಿಡೀಕರಣದಿಂದ. ಜರೋಕಿ ದರ್ಶನ್ ಯಾರ ಚಿಂತನೆ ಕೂಸಾಗಿತ್ತು? ಜರೋಕಿ ದರ್ಶನ್ ಅಂದರೆ ರಾಜನು ಪ್ರಜೆಗಳಿಗೆ ದರ್ಶನ ಕೊಡುವುದು. ಸೊ ಇದನ್ನು ಯಾರು ಇದು ಮಾಡ್ತಾರೆ ಅಂದರೆ ಜಹಾಂಗೀರ್, ಅಕ್ಬರ್, ಔರಂಗಜೇಬ್, ಬಾಬರ್ ಅಂತಿದೆ. ಸೊ ಸರಿಯಾದ ಉತ್ತರ ಅಕ್ಬರ್. ಕಬೀರ್ನ ಮರಣ ತರುವಾಯ ಆತನ ಗುರಿಯಲ್ಲಿ ಕಟ್ಟಲಾಯಿತು ಅಂದರೆ ಮಗರಲ್ಲಿ. ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಉದಾಹರಣೆ ಏನಂತ ಕೇಳಿದರೆ ಟೈರೋಸಿನ್. ಮೊಹಮ್ಮದ್ ಬಿನ್ ತುಘಲಕ್ ಡ್ಯಾಸ್ಟೇಶನ್ ನ್ಯಾಯಾಧೀಶನಾಗಿ ನೇಮಿಸಿದ್ದನು ಅಂದರೆ ಇಬ್ನ್ ಬಟೂಟಾನನ್ನು ನೇಮಿಸಿರ್ತಾರೆ. ಆಮೇಲೆ
ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶನ ಯಾರು ಘೋಷಿಸಿದ್ದಾರೆ ಅಂದರೆ ಶದರನಯ್ಯಪ್ಪನವರು ಘೋಷಿಸಿದರು. ವಿಜಯನಗರದ ಒರಿಜಿನಲ್ ಆಫ್ ದಿ ಸಿಟಿ ಆ್ಯಂಡ್ ದ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರಂದ್ರೆ ವೆಂಕಟರಾಮಯ್ಯನಯ್ಯ. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ ಅಂದರೆ ಒರಿಸ್ಸಾದಲ್ಲಿ. ಡೆಟಾಲ್ನ ರಾಸಾಯನಿಕ ಹೆಸರು ಏನಂದರೆ ಕ್ಲೋರೋಕ್ಸಿನಿಲಾಲ್. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಾರೆ? ಲಾರ್ಡ್ ವೆಲ್ಲೆಸ್ಲಿ ಇದ್ದ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರಿದ್ದಾರೆ ಅನ್ನೋದು ನೀವು ನೋಡ್ಕೊಳ್ಳಿ. ಇದು ಪಟ್ಟಿ ಕೊಟ್ಟಿದ್ದಾರೆ, 2 ಪಟ್ಟಿಗಳು, ಅದನ್ನು ಯಾರ್ಯಾರು ಮಾಡಿದ್ದಾರೆ ಅಂತೇಳಿ ಸ್ವಲ್ಪ ನೋಡ್ಕೊಳ್ಳಿ. ಮೈಸೂರಿನ ಸಕ್ಕರೆ ಮತ್ತು ಸಾಬೂನು ಕಾರ್ಖಾನೆ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಭದ್ರಾವತಿ ಸಿಮೆಂಟ್ ಕಾರ್ಖಾನೆ ಮಾಡಿದ್ದು ಮಿರ್ಜಾ ಇಸ್ಮಾಯಿಲ್ ಅವರು. ಆಮೇಲೆ ಮೈಸೂರು ಸಿವಿಲ್ ಸರ್ವಿಸ್ ಇದು ಪ್ರಜಾಪ್ರತಿನಿಧಿ ಸಭೆಯನ್ನು ಮಾಡಿದ ರಂಗಾಚಾರ್ಯ ಅವರು. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಪೋರ್ಚುಗೀಸರು ಕಾಳುಮೆಣಸಿನ ರಾಣಿ ಎಂದು ಯಾವ ರಾಣಿಯನ್ನು ಕರೀತಿದ್ದಾರೆ? ರಾಣಿ ಚೆನ್ನಭೈರಾದೇವಿ. ಪಟ್ಟಿ 1 ಸಾಗರ ಮತ್ತು ಆಳವಾದ ಕಂದರ ಯಾವ್ದು ಕೇಳಿದ್ದಾರೆ? ಅದರಲ್ಲಿ ಉತ್ತರ ಪೆಸಿಫಿಕ್ ಸಾಗರ 1ನೇದು ಆಪ್ಷನ್ ಮರಿಯಾನಾ ಕಂದರ ಅಂತ ಬರುತ್ತೆ. ಆಮೇಲೆ ಅಟ್ಲಾಂಟಿಕ್ ಸಾಗರಕ್ಕೆ ಫ್ಲೋರಿಡೋ ರಿಕೋ ಕಂದರ. ಹಿಂದೂ ಮಹಾಸಾಗರಕ್ಕೆ ಜಾವಾ ಕಂದರ. ದಕ್ಷಿಣ ಪೆಸಿಫಿಕ್ಗೆ ಏನು ಬರುತ್ತೆ? ಟೊಂಗಾ ಕಂದರ. ಸೊ ನೆಕ್ಸ್ಟ್ ಹೋಗೋಣ. 1ನೇ ಚಂದ್ರಗುಪ್ತ ಸಮಸ್ಯೆಯಂತೆ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪಾಗಿದೆ ಅಂದರೆ ಇದರಲ್ಲಿ ತಪ್ಪಾಗಿರೋದು ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದಾನೆ ಅನ್ನೋದೇ ತಪ್ಪಾಗಿದೆ. ಇದರಲ್ಲಿ 3rd ಆಪ್ಷನ್ ಇಸ್ ರಾಂಗ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಕ್ರಮದಲ್ಲಿ ತಿಳಿಸಿರಿ ಅಂದರೆ ಇದರಲ್ಲಿ ಫಸ್ಟ್ ಬರೋದು ಹೈದರಾಬಾದ್. ಫಸ್ಟ್ ಅವರು ಒಪ್ಕೊಂಡಿದ್ದು ಸಹಾಯಕ ಸೈನ್ಯ ಪದ್ಧತಿ. ಸೆಕೆಂಡ್ ಬಂದು ಮೈಸೂರು, ಆಮೇಲೆ ಔದ್, ಆಮೇಲೆ ಮರಾಠರು. ಕೆಳಗಿನಲ್ಲಿ ಯಾರು ಮಂತ್ರಿಮಂಡಲ ಅಥವಾ ಸಂಸತ್ತಿನ ಸದಸ್ಯರಾಗಿದ್ದರು? ಸಂಸತ್ತಿನಲ್ಲಿ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡೋ ಹಕ್ಕು ಯಾರಿಗಿರ್ತದೆ ಅಂದರೆ ಭಾರತ ಅಟಾರ್ನಿ ಜನರಲ್ ಇರ್ತಾರೆ. ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಆಲ್ಕಲಾಯ್ಡ್ ಅದು. ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತ ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂದರೆ USA ಇಂದ. ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು 1934 MN ರಾಯ್. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿ ಆಗಿರ್ತಾರೆ. ರಾಜಕೀಯ ಸಮಾನತೆ ಅಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧೆಯ ಹಕ್ಕುಗಳನ್ನು ಕೊಡೋದು ಅಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರ್ತವೆ ಅಂದರೆ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗಗಳು ಮಾತ್ರ ಇರ್ತವೆ. ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂದರೆ ಹೈಕೋರ್ಟ್ನವ್ರು ಮಾಡ್ತಾರೆ. ಭಾರತ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಅಂದರೆ 2 ವರ್ಷ 11 ತಿಂಗಳು 18 ದಿನಗಳು. ರಾಯಭಾರಿಗಳು ಡ್ಯಾಶ್ ಅವರಿಂದ ನೇಮಿಸಲ್ಪಡುತ್ತಾರೆ ಅಂದರೆ ಭಾರತ ರಾಷ್ಟ್ರಪತಿಯಿಂದ. ಈ ಕೆಳಗಿನ ಜೋಡಿಯಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ ಅಂದರೆ ಯಾನಮ್ ಪಾಂಡಿಚೇರಿ ಅಷ್ಟೇ ಹೊಂದುತ್ತದೆ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನ್ಸಿಲಾರ್ ನದಿಗಳು ಪೂರ್ವದ ಕಡೆ ಹರಿಯುತ್ತವೆ. ಯಾಕೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಇದು ನೀಳವಾದ ಸೀಳು ಕಣಿವೆ ಮೂಲಕ ಹರಿಯುತ್ತದೆ ಅದಕ್ಕೆ. ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರು ತಾಜುಲ್ ಮಾಸೀರ್ ಅನ್ನೋದು. ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಅಂದರೆ ಅದು ಮಾನ್ಸೂನ್ ವಾಯುಗುಣದ ಲಕ್ಷಣವಾಗಿದೆ. ಸೊ ಇಷ್ಟು ಕ್ವಶನ್ಗಳಿದ್ದಾವೆ. ಇನ್ನೂ ಜಾಸ್ತಿ ಕ್ವಶನ್ಸ್ಗಳು ಬೇಕಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.